ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು. ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9008111181. ಎಲ್ರಿಗೂ ನಮಸ್ಕಾರ. ಶ್ರೀ ರಾಘವೇಂದ್ರ ಕಾರುಣ್ಯ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಆಷಾಢ ಮಾಸದಲ್ಲಿ ಅಮ್ಮನವರಿಗೆ ಮಡ್ಲಕ್ಕಿಯನ್ನು ಯಾವ ರೀತಿ ಸರಿಯಾದಂತಹ ರೀತಿಯಲ್ಲಿ ಕಟ್ಟೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಆಷಾಢ ಮಾಸದಲ್ಲಿ ಅಮ್ಮನವರಿಗೆ ಮಾಡುವಂತಹ ಸೇವೆಗಳು ಬಹಳಷ್ಟು ಫಲ. ಅದು ನೀವು ನಿಂಬೆಹಣ್ಣಿನ ದೀಪ ಹಚ್ಚುವಂತಹದ್ದೇ ಇರಬಹುದು, ಅಥವಾ ಬೆಲ್ಲದ ದೀಪ ಹಚ್ಚುವಂತಹದ್ದೇ ಇರಬಹುದು, ಅಥವಾ ಈ ಮಡ್ಲಕ್ಕಿಯನ್ನು ಕಟ್ಟುವಂತಹದ್ದೇ ಇರಬಹುದು. ಯಾವುದೇ ಹೆಣ್ಣು ದೇವರಿಗೆ ನೀವು ಆಷಾಢ ಮಾಸದಲ್ಲಿ ಸರಿಯಾದ ರೀತಿಯಲ್ಲಿ ಮಡಿಲಕ್ಕಿಯನ್ನು ಕಟ್ಟಿದ್ರಿ ಅಂತಂದರೆ ನಿಮ್ಮ ಮನೆಯ ಎಷ್ಟೋ ಸಾವಿರ ಕಷ್ಟಗಳನ್ನು ಆ ತಾಯಿ ಕಳೀತಾಳೆ. ತಪ್ಪದೆ ಆಷಾಢ ಮಾಸದಲ್ಲಿ ಯಾವುದಾದ್ರೂ ಹೆಣ್ಣು ದೇವರಿಗೆ ಮಡ್ಲಕ್ಕಿಯನ್ನು ಕಟ್ಟುವಂತಹದ್ದನ್ನು ಮಾಡಿಕೊಳ್ಳಿ. ಆಷಾಢ ಮಾಸ ಇನ್ನೇನು ಸ್ವಲ್ಪ ದಿವಸಗಳಲ್ಲೇ ಕಳೆದು ಶ್ರಾವಣ ಮಾಸ ಪ್ರಾರಂಭವಾಗುತ್ತೆ. ಹೀಗಾಗಿ ಆಷಾಢ ಮಾಸ ಮುಗಿಯೋ ಅಷ್ಟರಲ್ಲಿ ಈ ಮಡ್ಲಕ್ಕಿಯನ್ನು ಕಟ್ಟಿ. ಈ ಮಡ್ಲಕ್ಕಿಯನ್ನು ಮಂಗಳವಾರ ಅಥವಾ ಶುಕ್ರವಾರ ಕಟ್ಟುವಂತಹದ್ದು. ಹತ್ತಿರದಲ್ಲೇನಾದರೂ ನಿಮ್ಮ ಮನೆಯ ಹೆಣ್ಣು ದೇವರು ಇದ್ದರೆ ಆ ದೇವರಿಗೇ ಮಡ್ಲಕ್ಕಿಯನ್ನು ಕಟ್ಟಿ. ಇಲ್ಲ ಅಂತಂದರೆ ನೀವೆಲ್ಲಿ ನಿಂಬೆಹಣ್ಣಿನ ದೀಪ ಹಚ್ತಿರೋ ಅಥವಾ ಯಾವ ಹೆಣ್ಣು ದೇವರ ದೇವಸ್ಥಾನ ಹತ್ತಿರದಲ್ಲಿದೆಯೋ ಆ ದೇವಿಗೆ ನೀವು ಕಟ್ಟುವಂತಹದ್ದನ್ನು ಮಾಡಬಹುದು. ನೋಡಿ, ಬರೀ ಮಡ್ಲಕ್ಕಿಯನ್ನು ಕಟ್ಟಲಿಕ್ಕೆ ಹೋಗಬೇಡಿ. ಆ ಮಡ್ಲಕ್ಕಿ ಜೊತೆ ಅವತ್ತಿನ ದಿವಸ ಕಾಯಿ, ಬಾಳೆಹಣ್ಣು, ಹೂ ಎಲ್ಲ ತೆಗೆದುಕೊಂಡು ಹೋಗಿ ಅಮ್ಮನವರಿಗೆ ಪೂಜೆಯನ್ನು ಮಾಡಿಸಿ, ಪೂಜೆ ಮಾಡಿಸಿದ್ದಾದಮೇಲೆ ಮಡ್ಲಕ್ಕಿಯನ್ನು ಕೊಟ್ಬಿಟ್ಟು ಬರಬೇಕಾಗತ್ತೆ. ಬರೀ ಮಡ್ಲಕ್ಕಿಯನ್ನು ಕಟ್ಟುವಂತಹದ್ದು ಶ್ರೇಷ್ಠ ಅಲ್ಲ. ಅದರ ಜೊತೆಗೆ ಆ ತಾಯಿಗೆ ಒಂದು ಸೀರೆಯನ್ನು ಅವತ್ತಿನ ದಿವಸ ಅರ್ಪಣೆ ಮಾಡಿ. ಯಾವುದೇ ಕಾರಣಕ್ಕೂ ಸೀರೆಯನ್ನು ದೇವರಿಗೆ ಕೊಡುವಾಗ ಬ್ಲೌಸ್ ಪೀಸನ್ನು ಕಟ್ ಮಾಡಲಿಕ್ಕೆ ಹೋಗಬೇಡಿ. ಅಂದರೆ ಕತ್ರಿಯನ್ನು ಹಾಕಿಬಿಟ್ಟು ನೀವು ಸೀರೆಯನ್ನು ಕೊಟ್ಟರೆ ಇಲ್ಲದ ದಾರಿದ್ರೆ ನಮಗೆ ಬರುತ್ತೆ. ಯಾವುದೇ ಕಾರಣಕ್ಕೂ ಬ್ಲೌಸ್ ಪೀಸ್ನಲ್ಲಿ ಕಟ್ ಮಾಡಬೇಡಿ. ಈ ರೀತಿ ಏನು ನಿಮಗೆ ವಿಡಿಯೋನಲ್ಲಿ ಕಾಣ್ತಾ ಇದೆಯಲ್ವಾ, ಆ ರೀತಿಯ ಒಂದು ಬ್ಲೌಸ್ ಪೀಸ್, ಹಸಿರು ಕಲ್ಲರ್ದು ಬೇರೆ ಒಂದು ಬ್ಲೌಸ್ ಪೀಸನ್ನು ತೆಗೆದುಕೊಂಡು ಬಂದು ಆ ಬ್ಲೌಸ್ ಪೀಸ್ನಲ್ಲಿ ನೀವು ಮಡ್ಲಕ್ಕಿಯನ್ನು ಕಟ್ಟಬೇಕಾಗತ್ತೆ. ಅಕ್ಕಿ ಮನೆಯಿಂದಾನೇ ಕಟ್ಕೊಂಡು ಹೋಗುವಂತಹದ್ದೇನೆ ಶ್ರೇಷ್ಠ. ನೀವು ಮಡ್ಲಕ್ಕಿಯನ್ನು ಕಟ್ಟುವಾಗ ಸೀರೆ ಉಟ್ಕೊಳ್ಳಿ, ಹಣೆಗೆ ಕುಂಕುಮ ಇಟ್ಕೊಂಡು, ಅರಿಶಿನ ಹಚ್ಕೊಂಡು, ಕೆನ್ನೆಗೆ ಹೂ ಮುಡ್ಕೊಂಡು, ಕೈಗೆ ಬಳೆ ಹಾಕ್ಕೊಂಡು ಮಡ್ಲಕ್ಕಿಯನ್ನು ಕಟ್ಟಿ. ಈ ರೀತಿ ಮೊದಲು ದೇವ್ರ ಮನೆಯಲ್ಲಿ ಬ್ಲೌಸ್ ಪೀಸ್ ಏನಿರುತ್ತಲ್ವ ಹಸಿರು ಕಲರ್ದು, ಅದನ್ನು ದೇವ್ರ ಮನೆಯಲ್ಲಿ ಒಂದು ತಟ್ಟೆ ಏನಾದರೂ ಇಟ್ಬಿಟ್ಟು ಅದರ ಮೇಲೆ ಹಾಸಿಬಿಟ್ಟು 4 ಮೂಲೆ ಅಂದರೆ ಬ್ಲೌಸ್ ಪೀಸ್ನ 4 ಮೂಲೆಗೆ ಅರಿಶಿನ ಕುಂಕುಮವನ್ನು ಹಚ್ಚಿ ಮೊದಲು ಅಕ್ಕಿಯನ್ನು ಹಾಕಬೇಕು. ನಿಮ್ಮ ಕೈನಲ್ಲಿ 9 ಹಿಡಿ ಅಕ್ಕಿಯನ್ನು ಮೊದಲು ಹಾಕಿ. ಇದು ಶಾಸ್ತ್ರಕ್ಕೆ ಹಾಕುವಂತಹದ್ದು. 9 ಹಿಡಿ ಅಕ್ಕಿ ಹಾಕಿದ್ದಾದಮೇಲೆ ನೀವೇನಾದರೂ ಇನ್ನೂ ಜಾಸ್ತಿ ಕೊಡಬೇಕು ಅಂತಂದರೆ ಅದರ ಜೊತೆ ಎಕ್ಸ್ಟ್ರಾ ಸೇರಿಸಬಹುದು. ಮೊದಲು 9 ಹಿಡಿ ಅಕ್ಕಿ ಹಾಕಿ ಅದಕ್ಕೆ 1 ಮುಷ್ಟಿ ತೊಗರಿಬೇಳೆಯನ್ನು ಹಾಕಿ, ಅರ್ಧ ಹೋಳು ಕೊಬ್ಬರಿ ಬಟ್ಲು ತಗೋಬೇಕು, 2 ಬೆಲ್ಲ ಇಡಿ. ನಾನು ಒಂದೇ ಒಂದು ಇಟ್ಟಿದ್ದೀನಿ. 2 ಜೋಡಿ ಬೆಲ್ಲ ಇಡಿ. ಆ ಕೊಬ್ಬರಿ ತುಂಬ ಕಡಲೆ ತುಂಬಿ, ಕಡಲೆಯನ್ನು ತುಂಬಿಟ್ಟು 2 ಒಣ ಖರ್ಜೂರವನ್ನು ಇಡುವಂತಹದ್ದು. ವಿಳೆದೆಲೆ, ಅಡಿಕೆ, ಅದರ ಮೇಲೆ 11 ರೂಪಾಯಿ ದಕ್ಷಿಣೆಯನ್ನು ಇಡಬೇಕು. ಅರಿಶಿನ, ಕುಂಕುಮ, ಮಡ್ಲಕ್ಕಿದು ಬಳೆ ಬಂಗಾರದ ಸಾಮಾನು ಕೊಡಿ ಅಂತಂದರೆ ಮಡ್ಲಕ್ಕಿ ಸಾಮಾನು ಗಂಧಗಿ ಅಂಗಡಿನಲ್ಲಿ ಕೇಳಿ ಬಳೆ ಬಂಗಾರ ಕೊಡಿ ಅಂತಂದು ಅವರು ಒಂದು ಪ್ಯಾಕೆಟ್ ಕೊಡ್ತಾರೆ. ಅದರಲ್ಲಿ ಕಣ್ಕಪ್ಪು, ಬಳೆ ಬಂಗಾರ ಎಲ್ಲ ಇರುತ್ತೆ. ಅದನ್ನು ಕೂಡ ಇದ್ರ ಜೊತೆ ಇಡಿ. ಅರಿಶಿನ ಕುಂಕುಮ ಮರಿಬಾರ್ದು. ಅರಿಶಿನ ಕುಂಕುಮದ ಪ್ಯಾಕೆಟನ್ನು ಇದರ ಜೊತೆಯಲ್ಲಿ ಹಾಕಿ 1 ಡಜನ್ ಬಳೆಯನ್ನು ಒಡೆಯದಲ್ಲೇ ಇರೋ ರೀತಿ ಇದರಲ್ಲಿ ಇಟ್ಬಿಟ್ಟು ನೀವು ನೀಟಾಗಿ ಆ ಬ್ಲೌಸ್ ಪೀಸನ್ನು ಗಂಟು ಕಟ್ಟಿ
ಗಂಟು ಕಟ್ಟಿಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಅಮ್ಮನವರ ದರ್ಶನ ಮಾಡಿ ಪೂಜೆ ಮಾಡಿಸ್ಬಿಟ್ಟು ಸೀರೆ ಜೊತೆಯಲ್ಲಿ ಈ ಮಡ್ಲಕ್ಕಿಯನ್ನು ಅರ್ಪಣೆ ಮಾಡಿ. ತುಂಬ ಒಳ್ಳೆಯದಾಗುತ್ತೆ. ಈ ಮಡ್ಲಕ್ಕಿ ಕೊಡುವಾಗ ಏನು ಕಷ್ಟ ಮನೆಯಲ್ಲಿದೆ ಅಥವಾ ಏನಾದರೂ ಒಳ್ಳೇದಾಗಬೇಕು ಅಂತ ಹೇಳಿ ಮನಸ್ಸಿನಲ್ಲಿರುತ್ತಲ್ವ, ಅದೆಲ್ಲವನ್ನು ಆ ತಾಯಿ ಬಳಿ ಪ್ರಾರ್ಥನೆ ಮಾಡಿಕೊಂಡು ನಾನೇನೇನು ಅಂದ್ಕೊಂಡಿದ್ದೀನಿ ಅದೆಲ್ಲವನ್ನು ಕೂಡ ನೀನು ಈಡೇರಿಸ್ಕೊಡು. ಮುಂದಿನ ಸಾರಿ ಇನ್ನೂ ಒಂದು ಚೆನ್ನಾಗಿರುವಂತಹ ಸೀರೆಯನ್ನು ನಾನು ಅರ್ಪಣೆ ಮಾಡ್ತೀನಿ. ಹಸಿರು ಬಣ್ಣದ್ದು ತಾಯಿಗೆ ತುಂಬ ಇಷ್ಟ, ಆ ರೀತಿ ಕೇಳ್ಕೊಳ್ಳಿ. ಹಂಚಿರುವಂತಹದ್ದು ಹಸಿರು ಸೀರೆಯನ್ನು ನಿನಗೆ ಅರ್ಪಣೆ ಮಾಡ್ತೀನಿ ಅಂಥೇಳಿ ಕೇಳ್ಕೊಂಡು ಬಂದರೆ ನಿಮ್ಮ ಮನಸ್ಸಿನ ಸಂಕಲ್ಪವನ್ನು ಆ ತಾಯಿ ಬಹಳ ಬೇಗ ಈಡೇರಿಸ್ಕೊಡ್ತಾಳೆ. ರಾಯರ ಪೂಜೆಯ ಜೊತೆಯಲ್ಲಿ ಮಂಗಳವಾರ, ಶುಕ್ರವಾರ ಸರಿಯಾದಂತಹ ರೀತಿಯಲ್ಲಿ ಮನೆಯಲ್ಲಿ ಪೂಜೆ ಮಾಡಿ ತಾಯಿಯನ್ನು ಆರಾಧನೆ ಮಾಡುವಂತಹದ್ದನ್ನು ಅಭ್ಯಾಸ ಮಾಡಿಕೊಳ್ಳಿ. ಏಕೆಂದರೆ ನಿಮ್ಮ ಹಣಕಾಸಿನ ಪರಿಸ್ಥಿತಿ, ನೀವು ಇವತ್ತು ಯಾವ ಪರಿಸ್ಥಿತಿಯಲ್ಲಿದ್ದೀರೋ ಆ ಎಲ್ಲ ಪರಿಸ್ಥಿತಿಗಳಿಗೂ ಕೂಡ ಆ ತಾಯಿ ಕಾರಣಲಾಗಿರ್ತಾಳೆ. ನೀವು ಮನೆಯಲ್ಲಿ ಸರಿಯಾದಂತಹ ರೀತಿಯಲ್ಲಿ ಶುಕ್ರವಾರ, ಮಂಗಳವಾರ ಆ ತಾಯಿಯನ್ನು ಆರಾಧನೆ ಮಾಡಿದ್ರೆ ದಿನೇ ಎಂತಹ ಕಷ್ಟಗಳಿದ್ರೂ ಕೂಡ ಮನೆಯಲ್ಲಿ ನಿವಾರಣೆ ಆಗಿ ಅಭಿವೃದ್ಧಿ ಆಗುತ್ತೆ, ಸಾಲಗಳು ಕಡಿಮೆ ಆಗುತ್ತೆ, ನಿಮ್ಮ ಪರಿಸ್ಥಿತಿ ಉತ್ತಮವಾಗುತ್ತೆ. ಶುಕ್ರವಾರದ ಪೂಜೆಯ ಬಗ್ಗೆ ಯಾವ ರೀತಿ ಸರಿಯಾಗಿ ಮಾಡುವಂತಹದ್ದು ಅಂತ ಹೇಳಿ ನೆಕ್ಸ್ಟ್ ವಿಡಿಯೋಸ್ಗಳಲ್ಲಿ ತಿಳಿಸ್ಕೊಡ್ತೀನಿ. ನಮಸ್ಕಾರ ಎಲ್ರಿಗೂ.